ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕುಡಿದು ಜಯಮೃತ್ಯುಂಜಯ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಮೀಸಲಾತಿ ನಿರ್ಣಯದಿಂದ ಕಾಂಗ್ರೆಸ್ಗೆ ಗರ ಬಡದಂತೆ ಆಗಿದೆ. ಹೀಗಾಗಿ ಮೀಸಲಾತಿ ಯಾಕೆ ಒಪ್ಪಿದ್ರಿ ಅಂತ ಹಿಂಸೆ ಕೊಟ್ಟಿದ್ದಾರೆ. ಹೋರಾಟದ ಮುಂಚೂಣಿ ಹೊತ್ತ ನಾಯಕರಿಂದಲೇ ಈ ಕೆಲಸ ಆಗಿದೆ ಅಂತ ಸಿಸಿ ಪಾಟೀಲ್ ಹಾಗೂ ಅರವಿಂದ್ ಬೆಲ್ಲದ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದರು. ಅವರು ಭಾಳ ಸಂತೋಷದಿಂದ ಸ್ವಾಗತ ಮಾಡಿದರು. ಅವ್ರ ಸಂತೋಷದ ಆನಂದ ಬಾಷ್ಪವನ್ನು ಕೂಡ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಹರಿಸಿದರು. ಇದನ್ನು ಕಾಂಗ್ರೆಸ್ಸಿನ ನಾಯಕರಿಗೆ ತಡ್ಕೊಳ್ತಕ್ಕಾಗ್ತಾ ಇಲ್ಲ. ನಮ್ಮ ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ನಾಯಕರ ರಾತ್ರಿ ಫೋನ್ ಮಾಡಿ ಸ್ವಾಮೀಜಿಯವರಿಗೆ ಕುಡಿದ ಸ್ಥಿತಿಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಗಳ ಮೇಲೆ ಅಗೌರವದಿಂದ ಅವರಿಗೆ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಿದ್ದಾರೆ. ಈ ರೀತಿ ಕೆಲಸ ಮಾಡಬಾರ್ದು. ಸ್ವಾಮೀಜಿಗಳು ತಮ್ಮ ಮಠ ಬಿಟ್ಟು ಯಾವುದೋ ತಮ್ಮದು ಸ್ವಾರ್ಥ ಇಲ್ಲಂಗೆ ಅವರೇನು ಎಲೆಕ್ಷನ್ ನಿಲ್ಲವರಲ್ಲ ಸ್ವಾಮೀಜಿ. ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ ಯಾವುದಾದ್ರೂ ಒಂದು ವರ್ಗ ಇತ್ತಂದ್ರೆ ಅದು ಪಂಚಮಸಾಲಿ ವರ್ಗ ಅನ್ನುವಂಥ ಮಾತನ್ನ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. 2A ಅಥವಾ ಅದಕ್ಕೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡದೇ ಹೋದ್ರೆ ಇದನ್ನ ಒಂದು ಅಸ್ತ್ರವನ್ನಾಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಪ್ರಚಾರವನ್ನು ಮಾಡಬೇಕನ್ನುವಂಥ ಒಂದು ಹುನ್ನಾರವನ್ನು ಮಾಡಿತ್ತನ್ನೋದು ಇವತ್ತು ಕಾಶ್ಯಪ್ನವರು ಮತ್ತು ವಿನಯ್ ಕುಲಕರ್ಣಿ ಅವರ ವರ್ತನೆಯಿಂದ ಗೋಚರ ಆಕತ್ತೆ. ಭಾಗವಹಿಸಿದ ಜನರಲ್ಲಿ 3-4 ಜನ ಪ್ರಮುಖರೇನಿದ್ರಲ್ಲ ಅವರು ಫೋನ್ ಮಾಡ್ಯಾರ. 3-4 ಜನ ಪ್ರಮುಖರು ಯಾರು ಅನ್ನೋದ್ರು ನಿಮಗೆ ಗುರ್ತೈತಿ. ಪದೇ ನಾ ಹೆಸರುಗಳನ್ನು ತಗೊಂಡೇನೆ. ಇದೇ ಪರಿಸ್ಥಿತಿಯೊಳಗೆ ಬೊಮ್ಮಾಯಿ ಸರ್ಕಾರ ಕೊಡೋಕ್ಕಾಗೋದಿಲ್ಲ. ಇದನ್ನೊಂದು ಇಶ್ಯೂ ಮಾಡ್ಕೊಂಡು ಚುನಾವಣೆಗೆ ಹೋಗೋಣ ಅಂತ. ಅದಕ್ಕೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನು ಮೀಸಲಾತಿ ವಿಷಯವಾಗಿ ಬಿಜೆಪಿ ನಾಯಕರ ಮಾಡಿದ ಆರೋಪದ ಬಗ್ಗೆ ಸ್ವತಃ ಜಯಮೃತ್ಯುಂಜಯ ಶ್ರೀಗಳೇ ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದವು. ಯಾರೂ ಕೂಡ ಕುಡಿದಿಲ್ಲ, ನನ್ನ ಸಂಪರ್ಕವನ್ನು ಕೂಡ ಮಾಡಿಲ್ಲ. ಅಲ್ಲದೆ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ನನ್ನ ಮೇಲೆ ಒತ್ತಡ ಹೇರಿಲ್ಲ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಎಲ್ಲರೂ ನಮ್ಮವರೇ. ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡ್ತಾರೆ. ಯಾವ ಕಾರಣಕ್ಕೂ ಯಾರು ಅನ್ಯತಾ ಭಾವಿಸೋ ಅವಶ್ಯಕತೆ ಇಲ್ಲ. ಸಹಜವಾಗಿ ಸ್ವಲ್ಪ ಮಟ್ಟಿಗೆ ಮೀಸಲಾತಿ ಹೆಚ್ಚಳದ ಕುರಿತು ತಪ್ಪು ಒಪ್ಪುಗಳಾಗಿರ್ತವು. ಅದನ್ನ ಬಿಟ್ಟು ಯಾರು ಒತ್ತಡಕ್ಕೂ ನಾನು ಮಾಡಿದಿಲ್ಲ, ಯಾರು ಒತ್ತಡಕ್ಕೂ ನಾನು ಅಂದ್ರೆ ಕೆಲವರು ಹೆಚ್ಚಾಗಬೇಕು ಅಂತಾರೆ, ಕೆಲವರು ಈಗಿದ್ದು ಒಳ್ಳೇದಾಯ್ತು ಅಂತಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾನೂನು ಅಡೆತಡೆಯಿಂದನೇ ಕೊಟ್ಟಿದ್ದ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಶ್ರೀಗಳು ಸ್ಪಷ್ಟನೆ ಕೊಡ್ತಾ ಇದ್ದಂತೆ ಸಚಿವ ಸಿಸಿ ಪಾಟೀಲ್ ಕೂಡ ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಸ್ವಾಮಿಗಳದು ತಾಯಿಯ ವಿಶಾಲ ಹೃದಯ, ಸಮಾಜದ ಒಗ್ಗಟ್ಟಿಗಾಗಿ 750 ಕಿಲೋಮೀಟರ್ ಪಾದಯಾತ್ರೆಯನ್ನ ಅವರು ಮಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಇವತ್ತು 2D ಮೀಸಲಾತಿ ನಮ್ಮ ಸಮಾಜಕ್ಕೆ ಸಿಕ್ಕಿದೆ. ಮೃತ್ಯುಂಜಯ ಸ್ವಾಮಿಗಳದು ತಾಯಿಯ ವಿಶಾಲ ಹೃದಯ, ಸಮಾಜದ ಒಗ್ಗಟ್ಟಿಗಾಗಿ 750 ಕಿಲೋಮೀಟರ್ ಪಾದಯಾತ್ರೆಯನ್ನ ಅವರು ಮಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಇವತ್ತು 2D ಮೀಸಲಾತಿ ನಮ್ಮ ಸಮಾಜಕ್ಕೆ ಸಿಕ್ಕಿದೆ. ಮೃತ್ಯುಂಜಯ ಸ್ವಾಮಿಗಳದು ತಾಯಿಯ ಇನ್ನು ಬಿಜೆಪಿ ನಾಯಕರು ಮಾಡಿದ ಆರೋಪಕ್ಕೆ ವಿಜಯಾನಂದ ಕಾಶಪ್ಪನವರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಚೆಲ್ಲಾಟ ಆಡಿದೆ. ಈ ಮೀಸಲಾತಿ ಚುನಾವಣೆ ಸಲುವಾಗಿ ಮಾಡಿರುವಂತಹ ಕುತಂತ್ರ ಅಂತ ಕಿಡಿಕಾರಿದ್ರು. ಏನು ಸನ್ಮಾನ್ಯ ಸಿಸಿ ಪಾಟೀಲ್ ಅವರು, ಏನು ವಿನಯ್ ಕುಲಕರ್ಣಿ ಅವರು, ವಿಜಯಾನಂದ ಕಾಶ್ಯಪ್ನವರು ಸಮಾಜದ ಗುರುಗಳಿಗೆ ಏನೇನೋ ಮಾತಾಡಿದಾರಂತೆ. ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವಿ ಗುರುಗಳಿಗೆ. ಆಂತರಿಕ ವಿಚಾರಗಳನ್ನು ಅದನ್ನು ತಂದು ಬಹಿರಂಗವಾಗಿ ಹೇಳೋದು, ಏನೋ ಕುಡಿದ್ಬಿಟ್ಟು ಮಾತಾಡಿದಾರಂತೆ. ಇವ್ರು ಏನು ಮಾಡ್ತಾರೆ, ದಿವಸ ಬೊಮ್ಮ ಇವನು ಅವ್ನ ಮನೆಯಲ್ಲಿ ಸಿಸಿ ಪಾಟೀಲ್ ಮನೆಯಾಗ ಹೋಗಿ ಚೆಕ್ ಮಾಡ್ರಿ. ಇವ್ರು ಕುಡಿಯೋದಿಲ್ವಾ? ದಿವಸ ಅಲ್ಲೇ ಕುಂದಿರ್ತಾರೆ. ಮಂದಿ ಮೇಲೆ ಅಪಶ್ಯವಾಗಿ ಮಾತಾಡುವಂಥದ್ದು ಯಾವುದೇ ನಾಯಕರಿಗೆ ತರುವಂಥ ಗೌರವ ಅಲ್ಲ. ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಾಂಗ್ರೆಸ್ ನಾಯಕರು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಶ್ರೀಗಳಿಗೆ ಭದ್ರತೆ ಕಲ್ಪಿಸೋದಕ್ಕಾಗಿ ಸರ್ಕಾರ ಮುಂದಾಗಿದೆ. ಪೊಲೀಸರ ನಿಯೋಜನೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಕಚೇರಿ ಮುಂದೆ ಭಾರಿ ಹೈ ಡ್ರಾಮಾ ನಡೆದಿದೆ. ಗೋಪಿಕೃಷ್ಣಗೆ ತರೀಕೆರೆ ಟಿಕೆಟ್ ಕೊಡುವಂತೆ ಆಗ್ರಹಿಸಿ ಬೆಂಬಲಿಗರು ವಿಷದ ಬಾಟ್ಲಿಯನ್ನ ಹಿಡಿದು ಹೈ ಡ್ರಾಮಾ ಮಾಡಿದ್ರು. ಕೆಪಿಸಿಸಿ ಕಚೇರಿ ಮುಂದೆಯೇ ವಿಷವನ್ನ ಸೇವಿಸಲು ಯತ್ನಿಸಿದ್ರು. ನೂರಾರು ಬೆಂಬಲಿಗರ ಜೊತೆ ಆಗಮಿಸಿದ ಗೋಪಿಕೃಷ್ಣ ಕೂಡ ಸ್ಥಳದಲ್ಲಿದ್ರು. ಪೊಲೀಸರು ವಿಷದ ಬಾಟಲಿಯನ್ನ ವಶಕ್ಕೆ ಪಡೆದ್ರು.
ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ಗೂ ಕೂಡ ಮುತ್ತಿಗೆ ಹಾಕಿದ್ರು. ಸಿದ್ದರಾಮಯ್ಯನವರಿಗೂ ಕೂಡ ಘೇರಾವ್ ಹಾಕಲು ಮುಂದಾದ್ರು. ಕೆಪಿಸಿಸಿ ಕಚೇರಿ ಮುಂದೆ ಜೋರಾದ ಗಲಾಟೆ ರಂಪಾಟ ನಡೆಯಿತು. ಶ್ರೀನಿವಾಸ್ಗೆ ತರೀಕೆರೆ ಟಿಕೆಟ್ ನೀಡಬಾರದು ಅಂತ ಆಗ್ರಹಿಸಿದ್ರು. ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರಿದ್ದಾರೆ. ಮೊಳಕಾಲ್ಮೂರು ಟಿಕೆಟ್ ಗೋಪಾಲಕೃಷ್ಣಗೆ ಬಹುತೇಕ ಫಿಕ್ಸ್ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಯೋಗೇಶ್ ಬಾಬು ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ಟಿಕೆಟ್ಗೆ ಒತ್ತಾಯಿಸಿ ನೂರಾರು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯ ಹಿರಿಯ ನಾಯಕ ಆಯನೂರು ಮಂಜುನಾಥ್ ಮೇಲ್ಮನವಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಕಣಕ್ಕಿಳಿಯುವುದಾಗಿ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಆಯನೂರು ಹಾಲಿ ಶಾಸಕ ಕೆಎಸ್ ಈಶ್ವರಪ್ಪ ವಿರುದ್ಧ ಹರಿಹಾಯ್ದ್ರು. ನೀವು ಎಲೆಕ್ಷನ್ಗೆ ನಿಲ್ಲಬಾರದು, ತಾಕತ್ತಿದ್ರೆ ಮಗನನ್ನ ನಿಲ್ಲಿಸಿ ಗೆಲ್ಲಿಸಿ ಅಂತ ಸವಾಲು ಹಾಕಿದ್ರು. ಅಲ್ಲದೆ ಯಾರೇ ನಿಂತರೂ ಕೂಡ ಅವರ ವಿರುದ್ಧ ಕಣಕ್ಕಿಳಿಯುವುದು ಖಚಿತ ಅಂತ ಹೇಳಿದ್ರು. ಪೂರಕವಾಗಿ ನನ್ನ ಆಸೆಗೆ ಪೂರಕವಾಗಿ ಟಿಕೆಟ್ ಸಿಗಬಹುದು ಬಿಜೆಪಿಗೆ ಅಂತಕ್ಕಂಥ ಯಾವುದೇ ಲಕ್ಷಣಗಳು ನನಗೆ ಕಂಡು ಬಂದಿದೆ. ಮೊನ್ನೆ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ಹೇಳಿದಂಥ ಮಾತನ್ನು ಬಹಳ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸ್ಪರ್ಧೆಯನ್ನು ಮಾಡಲೇಬೇಕು. ಈಶ್ವರಪ್ಪನವರು ಆಡಿದ ಮಾತು ಅಂದರೆ ನಿನ್ನನ್ನೇ ಕೇರ್ ಮಾಡಿಲ್ಲ ಅವನು ಯಾವ ಲೆಕ್ಕ ಅನ್ನೋಂಥ ಮಾತನ್ನ ಆಡಿದ್ದಾರೆ. ಅವರ ನಾಲಿಗೆ ಮೇಲೆ ಇಡ್ತಾ ಇಲ್ಲ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಅವನದ್ದು ಯಾವ ಲೆಕ್ಕ ಅನ್ನೋಂಥ ಮಾತೇನು ಹೇಳಿದ್ದಾರೆ. ಇನ್ನು ಕೆಎಸ್ ಈಶ್ವರಪ್ಪ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಆಯನೂರು ಮಂಜುನಾಥ್ ಆಫರ್ ನೀಡಿದ್ದಾರೆ. ಅವನ್ ಯಾವ ಲೆಕ್ಕ ಅಂತ ನನಗೆ ಅವತ್ತು ಹೇಳಿದ್ರಿ, ಬಹಿರಂಗವಾಗಿ ಕ್ಷಮೆ ಕೇಳಿ, ನಿಮ್ಮನ್ನ ಬಿಡ್ತೇನೆ ಅಂತ ಈಶ್ವರಪ್ಪನವರಿಗೆ ಆಫರ್ ನೀಡಿದ್ದಾರೆ. ವೀರಶೂರವಾಗಿರ್ತಕ್ಕಂಥ ಬಹಳ ಪೌರಸ್ಥ ಮಾತನಾಡ್ತಕ್ಕಂಥ ಈಶ್ವರಪ್ಪ ಆವಾಗಲೇ ತಮ್ಮ ಮಗನಾಗಿ ಕರ್ಕೊಂಡು ಕಣಕ್ಕೆ ಬರ್ತಾರೆ ಅಂತೇಳಿ ಭಾವಿಸ್ತೇನೆ. ಅದಾಗದೇ ಇದ್ರೆ ಇನ್ನೆಂದು ಈ ಪೌರಸ್ಥ ಮಾತುಗಳು ಯಕಶ್ಚಿತ್ತಾಗಿ ಅವನೇನು ಇವನೇನು ಅಂತ ಮಾತಾಡೋ ದುರಂಕಾರದ ಮಾತು, ಈ ಸಾರ್ವಜನಿಕರ ಕ್ಷಮೆಯನ್ನ ಕೇಳಿ ನೀವು ಹಿಂದಕ್ಕೆ ಹೋಗ್ಬೇಕು. ನನಗೇನು ಹೇಳಿದ್ರಿ, ಅವನೇ ಅವ್ರ ಲೆಕ್ಕ, ಕ್ಷಮೆ ಕೇಳಿ. ಪ್ರಧಾನಿ ನರೇಂದ್ರ ಮೋದಿ ಮೇ 2ರಿಂದ 8ರವರೆಗೆ ಕರ್ನಾಟಕದಲ್ಲೇ ಇದ್ದು ಎಲೆಕ್ಷನ್ಗೆ ಭರ್ಜರಿ ಪ್ಲಾನ್ ಮಾಡಲಿದ್ದಾರೆ. ಇನ್ನು ಅಮಿತ್ ಶಾ 20 ದಿನ ರಾಜ್ಯದಲ್ಲೇ ಠಿಕಾಣಿ ಹೂಡಿ ಚುನಾವಣೆ ಗೆಲ್ಲಲು ತಂತ್ರವನ್ನ ಮಾಡಲಿದ್ದಾರೆ. ಅಮಿತ್ ಶಾಗಾಗಿ ವಿಶೇಷ ಕೊಠಡಿ ಕೂಡ ರೆಡಿಯಾಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆದಿಚುಂಚನಗಿರಿ ಮಠದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಪ್ರಧಾನಿ ಮೋದಿ ಬರೋಬ್ಬರಿ 20 ಬಾರಿ ರಾಜ್ಯಕ್ಕೆ ಬರ್ತಾರೆ. ಮೋದಿ, ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ. ಎಲ್ಲಾ ಜಿಲ್ಲೆಗಳಿಗೆ, ಎಲ್ಲಾ ಪ್ರದೇಶಗಳಿಗೆ ರಾಷ್ಟ್ರೀಯ ನಾಯಕರನ್ನ ಕಳುಹಿಸಿಕೊಡ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅಂದಾಜು ಪ್ರಕಾರ 20 ಬಾರಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ಪ್ರದೇಶಗಳಿಗೆ ರಾಷ್ಟ್ರೀಯ ನಾಯಕರುಗಳನ್ನು. ತೀವ್ರ ಕುತೂಹಲ ಮೂಡಿಸಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಸಂಬಂಧಪಟ್ಟಂತೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲವಾಗಿದೆ. ಭವಾನಿ ರೇವಣ್ಣಗೆ ಟಿಕೆಟ್ ನೀಡುವುದು ಸಾಧ್ಯವಿಲ್ಲ ಎಂಬ ಮಾತನ್ನ ದೇವೇಗೌಡರು ನೇರವಾಗಿ ಹೇಳಿದ್ದಾರಂತೆ. ಗೌಡರ ಈ ನಿಲುವಿನಿಂದ ಆಕ್ರೋಶಗೊಂಡಿರುವ ಭವಾನಿ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಮುನಿಸಿಕೊಂಡು ಸಭೆಯಿಂದ ಅರ್ಧದಲ್ಲೇ ನಿರ್ಗಮಿಸಿದ್ದಾರೆ ಎನ್ನಲಾಗ್ತಿದೆ. ಇದರ ಮಧ್ಯೆ ಭವಾನಿ ರೇವಣ್ಣ ಪಕ್ಷೇತರರಾಗಿ ಸ್ಪರ್ಧಿಸುತ್ತಾರೆ ಎನ್ನಲಾಗ್ತಿದೆ. ಈ ನಡುವೆ ಹಾಸನವೊಂದನ್ನ ಬಿಟ್ಟು ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ 2ನೇ ಪಟ್ಟಿಯಲ್ಲಿ ಸಂಜೆ ಘೋಷಣೆ ಮಾಡ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. 4 ಗಂಟೆಗೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ನಾನು ಎಲ್ಲ ಕೂತು ಒಂದು ಮೀಟಿಂಗ್ ಮಾಡ್ತಾ ಇದ್ದೇವೆ. ಸಾಧ್ಯ ಆದರೆ ಇವತ್ತು ಪಟ್ಟಿ ಬಿಡುಗಡೆ ಆಗ್ತಾ ಇದೆ. 2ನೇ ಪಟ್ಟಿ ಬಿಡುಗಡೆ ಮಾಡ್ತಿದ್ದೀವಿ. ಹಾಸನದ ವಿಷಯದಲ್ಲಿ ಹಲವಾರು ವಿಷಯಗಳು ಚರ್ಚೆ ಆಗಿದೆ. ಸುಗಮವಾಗಿ ತೀರ್ಮಾನ ಮಾಡಿ ಅವರು ದೇವೇಗೌಡರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಿಂದ ಬಂದ ನಂತರ ಫೈನಲ್ ಮಾಡ್ತಾರೆ. ಇವತ್ತಿನ ಲಿಸ್ಟ್ನಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಹಾಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ. ದೇವೇಗೌಡರು ಬಂದ ನಂತರ ದೆಹಲಿಯಿಂದ ತೀರ್ಮಾನ ಆಗುತ್ತೆ. ಯಾರಿಗೆ ಕೊಡಬೇಕು, ಜನಾಭಿಪ್ರಾಯವನ್ನು ತೆಗೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡೇ ದೇವೇಗೌಡರು. ಹಾಸನ ಜೆಡಿಎಸ್ ಟಿಕೆಟ್ಗಾಗಿ ಹಗ್ಗಜಗ್ಗಾಟದ ಮಧ್ಯೆ ಎಚ್.ಡಿ. ರೇವಣ್ಣ ತಮ್ಮ ಕ್ಷೇತ್ರದಲ್ಲಿ ಇಂದಿನಿಂದ ಪ್ರಚಾರ ಆರಂಭಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಮಂಡ್ಯ ಗೆದ್ದು ಬೀಗಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ 5 ಹೆಸರು ಮುಂಚೂಣಿಯಲ್ಲಿದೆ. ಅಶೋಕ್ ಜೈರಾಮ್,
ಚೆಂದುಗಾಲು ಶಿವಣ್ಣ, ಸಿದ್ದರಾಮಯ್ಯ ಹಾಗೂ ಸುಮಲತಾ ಅಂಬರೀಶ್ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ಸುಮಲತಾ ಅಂಬರೀಷ್ಗೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಒಲವನ್ನ ತೋರಿದೆಯಂತೆ. ತನ್ನದೇ ಆದ ಅಭಿಮಾನಿ ಬಳಗ ಹೊಂದಿರುವ ಸುಮಲತಾ ಅಂಬರೀಷ್ಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ನಲ್ಲಿರುವ ಅಂಬರೀಷ್ ಅಭಿಮಾನಿಗಳ ಬೆಂಬಲವೂ ಸಿಗುತ್ತೆ. 7 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸುಮಲತಾ ಮಿಂಚಿನ ಸಂಚಾರ ನಡೆಸಿದ್ರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಬಿಜೆಪಿ ಪ್ಲಾನ್ ಮಾಡಿದೆ. ಮತ್ತೆ ಅಧಿಕಾರಕ್ಕೇರೋ ಕನಸು ಕಾಣ್ತಿರುವ ಕಮಲ ನಾಯಕರಿಗೆ ಬೆಳಗಾವಿ ಜಿಲ್ಲೆಯ ಟಿಕೆಟ್ ಫೈನಲ್ ಮಾಡೋದೇ ದೊಡ್ಡ ತಲೆನೋವಾದಂತೆ ಕಾಣ್ತಾ ಇದೆ. ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಸ್ಥಳೀಯ ನಾಯಕರ ಸಭೆ ನಡೆದಿದೆ. ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಯಾರ ಕ್ಷೇತ್ರದಲ್ಲಿ ಯಾರು ಕೂಡ ಕೈ ಹಾಕಬಾರ್ದು ಅಂತ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಥಣಿಯಲ್ಲಿ ಕುಮಟಳಿಗೆ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿರುವ ಬೆನ್ನಲ್ಲೇ ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈಟ್ ದಿನೇ ದಿನೇ ಜೋರಾಗ್ತಿದೆ. ಕಾಂಗ್ರೆಸ್ ಟಿಕೆಟ್ ಮೇಲೆ ಎಸ್ಕೆ ಬಸವರಾಜನ್ ಕಣ್ಣಿಟ್ಟಿದ್ದು ಪತಿಗೆ ಟಿಕೆಟ್ ಕೊಡಿಸೋದಕ್ಕೆ ಪತ್ನಿ ಸೌಭಾಗ್ಯ ಬಸವರಾಜನ್ ಲಾಬಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಶಾಮನೂರು ಶಿವಶಂಕರಪ್ಪರನ್ನ ಭೇಟಿ ಮಾಡಿ ಸೌಭಾಗ್ಯ ತಮ್ಮ ಪತಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಚಿತ್ರದುರ್ಗ ಕ್ಷೇತ್ರದ ಮೇಲೆ 3 ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದು ಕೆಸಿ ವೀರೇಂದ್ರ ಪಪ್ಪಿ, ಬಸವರಾಜ್ ಹಾಗೂ ರಘು ಆಚಾರ್ಯ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈಟ್ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮಾಜಿ ಸಚಿವೆ ಉಮಾಶ್ರೀ ವಿರುದ್ಧ ತೇರದಾಳ ಕ್ಷೇತ್ರದಲ್ಲಿ ಪ್ರತಿಭಟನೆ ಜೋರಾಗ್ತಿದೆ. ಉಮಾಶ್ರೀಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಉಮಾಶ್ರೀ ಹಟಾವೋ, ತೇರದಾಳ ಬಚಾವೋ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಶಿಗ್ಗಾವಿ ಕ್ಷೇತ್ರದಿಂದಲೇ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಷೇತ್ರ ಗೊಂದಲದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಬೊಮ್ಮಾಯಿ ಕ್ಷೇತ್ರ ಬದಲಿಸುತ್ತಾರೆ ಎಂಬ ವದಂತಿ ಹರಡಿತ್ತು. ಆದ್ದರಿಂದ ಬೊಮ್ಮಾಯಿ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ನೀ ನನ್ನ ಜಿಲ್ಲೆಯದು ನಿನಗೆ ಗೊತ್ತಿಲ್ವಾ? ಅಲ್ಲಿ ನನ್ನ ಕ್ಷೇತ್ರ ಶಿಗ್ಗಾಂವ್. ನಿಮ್ದು ಕ್ಷೇತ್ರ ಯಾವ್ದು? ನೀ ನನ್ನ ಜಿಲ್ಲೆಯದು ನಿನಗೆ ಗೊತ್ತಿಲ್ವಾ? ಅಲ್ಲಿ ಮಂಡ್ಯದ ನಾಗಮಂಗಲ ಬಿಜೆಪಿ ಟಿಕೆಟ್ ಫೈಟರ್ ರವಿಗೆ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ದರಿಂದ ಬಿಜೆಪಿ ಸೇರಲು ಮುಂದಾಗಿದ್ದ ಎಲ್ಆರ್ ಶಿವರಾಮೇಗೌಡ ಯೂ ಟರ್ನ್ ಹೊಡೆದಿದ್ದಾರೆ. ನಿನ್ನೆ ಸಿಎಂ ಸಮ್ಮುಖದಲ್ಲಿ ಬಿಜೆಪಿ ಸೇರೋದಾಗಿ ಹೇಳಿದ್ದ ಎಲ್ಆರ್ ಶಿವರಾಮೇಗೌಡ ಟಿಕೆಟ್ ಸಿಗಲ್ಲ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾವೇರಿ ಕಾಂಗ್ರೆಸ್ಗೆ ರಿವರ್ಸ್ ಆಪರೇಷನ್ ಭೀತಿ ಎದುರಾಗಿದೆ. ಬಿಸಿ ಪಾಟೀಲ್ ಮಣಿಸಲು ಕಾಂಗ್ರೆಸ್ಸಿಗರು ಯುಬಿ ಬಣಾಕರ್ರನ್ನ ಬಿಜೆಪಿಯಿಂದ ಕರೆತಂದಿದ್ದಾರೆ. ಇದೀಗ ಕಾಂಗ್ರೆಸ್ ಉಪಾಯವನ್ನೇ ರಿವರ್ಸ್ ಮಾಡೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಹಿರೇಕೆರೂರು ಮಾಜಿ ಶಾಸಕ ಎಚ್ಬಿ ಬನ್ನಿಕೋಡ್ಗೆ ಬಿಜೆಪಿ ಗಾಳ ಹಾಕಿದೆ. ಯುಬಿ ಬಣಾಕರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದಕ್ಕೆ ಬನ್ನಿಕೋಡ್ ಅಸಮಾಧಾನಗೊಂಡಿದ್ದು ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಬಿಜೆಪಿ ಬನ್ನಿಕೋಡ್ರನ್ನ ಸೆಳೆಯೋದಕ್ಕೆ ಮುಂದಾಗಿದೆ. ಖುದ್ದು ಬನ್ನಿಕೋಡ್ ಮನೆಗೆ ತೆರಳಿರುವ ಬಿಸಿ ಪಾಟೀಲ್ ಬಿಜೆಪಿಗೆ ಆಹ್ವಾನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಸಿಜಿ ಪಾಟೀಲ್ ಕುಂದಗೋಳ ಕಾಂಗ್ರೆಸ್ ಶಾಸಕಿ ಕುಸುಮಾ ಶಿವಳ್ಳಿ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಜಿಸಿ ಪಾಟೀಲ್ ತಂದೆಯಾಗಿರೋ ಸಿಜಿ ಪಾಟೀಲ್ ಶಾಸಕಿ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪಕ್ಕದಲ್ಲಿಯೇ ಮಹಿಳಾ ಘಟಕದ ಅಧ್ಯಕ್ಷೆ ಇದ್ರೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಸ್ತಾ ಇದ್ದಂತ ರೇಣುಕಾಚಾರ್ಯಗೆ ಚುನಾವಣಾ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸಭೆ ನಡೆಸಲು ರೇಣುಕಾಚಾರ್ಯ ಪೊಲೀಸ್ ಠಾಣೆಯಲ್ಲಿ ಅನುಮತಿ ಪಡೆದುಕೊಂಡಿರಲಿಲ್ಲ. ಆದ್ದರಿಂದ ಸ್ಥಳಕ್ಕೆ ಬಂದ ಚುನಾವಣಾ ಅಧಿಕಾರಿಗಳು ರೇಣುಕಾಚಾರ್ಯ ಮಾತನಾಡುತ್ತಿರುವಾಗಲೇ ಮೈಕ್ ಅನ್ನ ತೆಗೆದುಕೊಂಡ್ರು. ಮತ್ತೊಮ್ಮೆ